ಒಂದು ದೇಶ ಒಂದೇ ಚುನಾವಣೆ, ಇದು ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದ ಸಂದರ್ಭದಲ್ಲಿನೇ ಬಿತ್ತಿದ್ದಂತಹ ಕನಸಾಗಿತ್ತು. 1999ರಲ್ಲಿ ಜೀವ ಪಡ್ಕೊಂಡಿದ್ದಂತಹ ಈ ಮಸೂದೆಗೆ ಈಗ ಅಂತಿಮ ಮುದ್ರೆ ಬೀಳುವಂತಹ ಹಂತ ಬರ್ತಾ ಇದೆ. ಯಾಕೆಂದ್ರೆ ಇದೇ ವರ್ಷದಲ್ಲೇ ಒಂದು ದೇಶ ಒಂದೇ ಚುನಾವಣೆ ಜಾರಿಗೊಳಿಸೋದಕ್ಕೆ ಮೋದಿ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇವತ್ತು ಸಂಪುಟ ಸಭೆಯಲ್ಲೂ ಕೂಡ ಇದಕ್ಕೆ ಅನುಮೋದನೆಯನ್ನ ನೀಡಿದ್ದಾರೆ. ಹಾಗಾದ್ರೆ ಒಂದು ದೇಶ ಒಂದು ಚುನಾವಣೆ ಯಾವ ಸ್ವರೂಪದಲ್ಲಿ ಜಾರಿ ಆಗ್ತಾ ಇದೆ, ಇದಕ್ಕಿರುವಂತಹ ಸವಾಲುಗಳು ಏನು, ಇದರ ಲಾಭ ಏನು, ಇದಕ್ಕಿರುವಂತಹ ತೊಂದರೆ ಏನು, ಇದರಿಂದ ಜಾರಿಯಿಂದ ಆಗುವಂತಹ ತೊಂದರೆಗಳು ಏನೇನು ಅನ್ನೋದ್ರ ಬಗೆನ ಸಮಗ್ರ ವರದಿಯನ್ನು ನಿಮಗೆ ತೋರಿಸ್ತೀವಿ. ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ 100 ದಿನ ಪೂರೈಸಿದೆ. 101ನೇ ದಿನಕ್ಕೆ ಕಾಲಿಡುತ್ತಿದ್ದಂತೆ ಮಹತ್ವದ ನಿರ್ಧಾರಕ್ಕೆ ಒಪ್ಪಿಗೆ ಕೊಟ್ಟಿದೆ. ಅದೇ ಒಂದು ದೇಶ ಒಂದು ಚುನಾವಣೆ. 2023ರಲ್ಲೇ ಮೋದಿ ಸರ್ಕಾರ ಒಂದು ದೇಶ ಒಂದೇ ಚುನಾವಣೆ ಸಾಧಕ ಬಾಧಕದ ವರದಿಗೆ ಸಮಿತಿ ರಚಿಸಿತ್ತು. 191 ದಿನ ಸಮಯ ತಗೊಂಡು ಅಧ್ಯಯನ ನಡೆಸಿದ್ದ ಸಮಿತಿ 18,000ಕ್ಕೂ ಹೆಚ್ಚು ಪುಟಗಳ ವರದಿ ತಯಾರಿಸಿತ್ತು. ಮಾರ್ಚ್ 2024ರಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಕೋವಿಂದ್ ಸಮಿತಿ ವರದಿ ಸಲ್ಲಿಸಿತ್ತು. 3ನೇ ಅವಧಿಗೆ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಲೇ ವರದಿಗೆ ಜೀವ ಸಿಕ್ತು. ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆ ವೇಳೆ ಕೆಂಪುಕೋಟೆಯಲ್ಲಿ ಮೋದಿ ಘೋಷಿಸಿದ್ರು. ನಿನ್ನೆಯಷ್ಟೇ ಅಮಿತ್ ಶಾ ಕೂಡ ಒಂದು ದೇಶ ಒಂದು ಚುನಾವಣೆ ಜಾರಿ ಮಾಡ್ತೀವಿ ಅಂದಿದ್ರು. ಇವತ್ತು ಕೇಂದ್ರ ಸಚಿವ ಸಂಪುಟ ಸಭೆ ನಡೆಸಿ ಒಂದು ದೇಶ ಒಂದು ಚುನಾವಣೆ ಮಸೂದೆ ಮಂಡನೆಗೆ ಅನುಮೋದನೆ ನೀಡಿದೆ. ಹೈ ಲೆವೆಲ್ ಕಮಿಟಿ recommendations on one nation one election, on simultaneous elections, those recommendations have been accepted today by the union cabinet. ಬಿಜೆಪಿ ನಾಯಕರು ಒಂದು ದೇಶ ಒಂದು ಚುನಾವಣೆ ಮಸೂದೆ ಜಾರಿಗೆ ಉತ್ಸುಕರಾಗಿದ್ದಾರೆ. ಆದರೆ ಕೋವಿಂದ್ ಸಮಿತಿ ಕೊಟ್ಟ ವರದಿಯಲ್ಲಿ ಏನಿದೆ, ಒಂದು ದೇಶ ಒಂದು ಚುನಾವಣೆಯ ಸಾಧಕ ಬಾಧಕಗಳೇನು, ಸವಾಲುಗಳೇನು, ಲಾಭ ಏನು, ನಷ್ಟ ಏನು ಅನ್ನೋದು ಮುಖ್ಯ. ಮೊದಲು ಆ ಬಗ್ಗೆ ನೋಡೋಣ. ರಾಮನಾಥ್ ಕೋವಿಂದ್ ಕೊಟ್ಟ ವರದಿ ಪ್ರಕಾರ ಒಟ್ಟಿಗೆ ಲೋಕಸಭೆ ವಿಧಾನಸಭೆ ಚುನಾವಣೆಯನ್ನ ನಡೆಸಬಹುದು. 2 ಚುನಾವಣೆಗಳು ಒಟ್ಟಿಗೆ ಮುಗಿದ 100 ದಿನಗಳ ಬಳಿಕ ಸ್ಥಳೀಯ ಸಂಸ್ಥೆಗಳು ಅಂದ್ರೆ ಪಾಲಿಕೆ ಪಂಚಾಯಿತಿ ಚುನಾವಣೆಗಳನ್ನು ನಡೆಸಬೇಕು. ಸಮಿತಿ ಸದಸ್ಯರ ಪ್ರಕಾರ ಯಾವುದೇ ರಾಜಕೀಯ ಪಕ್ಷಗಳಾಗಲಿ ಚುನಾವಣಾ ಆಯೋಗವಾಗಲಿ ಕಾನೂನಿನ ಯಾವುದೇ ತೊಡಕುಗಳಿಲ್ಲ. ಯಾಕಂದ್ರೆ ಸಂವಿಧಾನದಲ್ಲಿರುವ 5 ವಿಧಿಗಳಿಗೆ ತಿದ್ದುಪಡಿ ಮಾಡಿದ್ರೆ ಸಾಕು ಅಂತ ಸಮಿತಿ ವರದಿಯಲ್ಲಿ ಉಲ್ಲೇಖಿಸಿದೆ. ಒಂದು ದೇಶ ಒಂದು ಚುನಾವಣೆಯಿಂದ ದೇಶಕ್ಕೆ ಆಗುವ ಲಾಭಗಳೇನು ಅಂತ ನೋಡೋಣ. ಎಂಪಿ ಎಂಎಲ್ಎ ಚುನಾವಣೆಗೆ ದೇಶದ ಜನ ಒಟ್ಟಿಗೆ ಮತ ಹಾಕಬಹುದು. ಶಾಸಕ ಸಂಸದರನ್ನ ಜನ ಒಟ್ಟಿಗೆ ಆಯ್ಕೆ ಮಾಡಬಹುದು. ಜನರಿಗೆ ನೀತಿ ಸಂಹಿತೆಯ ಅಡ್ಡಿ ಆತಂಕಗಳು, ಎಲೆಕ್ಷನ್ ಕಮಿಷನ್ ನಿಯಮಗಳು ಜನರಿಗೆ ಪದೇ ಪದೇ ಭಾರ ಅಂತ ಅನ್ನಿಸಲ್ಲ. ದೇಶದಲ್ಲಿ ಮತದಾನದ ಪ್ರಮಾಣವೂ ಹೆಚ್ಚಾಗಲಿದೆ ಅಂತ ಸಮಿತಿ ಹೇಳಿದೆ. ಜೊತೆಗೆ ಸಾವಿರಾರು ಕೋಟಿ ಹಣ ಖರ್ಚಾಗೋದು ತಪ್ಪುತ್ತೆ. ಪದೇ ಪದೇ ಎಲೆಕ್ಷನ್ಗೆ ಅಂತ ನೀಡುವ ಸಮಯನೂ ಉಳಿಯುತ್ತೆ. ದೇಶದ ಅಭಿವೃದ್ಧಿ ಗತಿ ಹೆಚ್ಚಿಸಲು ಅನುಕೂಲವಾಗುತ್ತೆ. ಪ್ರಜಾಪ್ರಭುತ್ವದ ತಳಹದಿ ಭದ್ರಪಡಿಸಲು ಲಾಭವಾಗುತ್ತೆ. ಒಂದು ದೇಶ ಒಂದು ಚುನಾವಣೆಯಿಂದ ಲಾಭಗಳು ಎಷ್ಟಿದೆಯೋ ಅಷ್ಟೇ ಸವಾಲುಗಳೂ ಇವೆ. ಸವಾಲು 1, ಸಂವಿಧಾನದ 5 ವಿಧಿಗಳಿಗೆ ತಿದ್ದುಪಡಿ ಮಾಡಬೇಕು. ಸವಾಲು 2, ಚುನಾವಣಾ ಕ್ಯಾಲೆಂಡರ್ ಬದಲಾವಣೆ ಆಗಬೇಕು. ಸವಾಲು 3, ಚುನಾವಣಾ ಯಂತ್ರಗಳ ಬಲವರ್ಧನೆ ಆಗಬೇಕು. ಮೊದಲ ಸವಾಲು ಸಂವಿಧಾನದ 5 ವಿಧಿಗಳಿಗೆ ತಿದ್ದುಪಡಿ ಆಗಬೇಕು ಅಂತಿದೆ. ಆ 5 ವಿಧಿಗಳು ಹೀಗಿವೆ. 83ನೇ ವಿಧಿ, ಲೋಕಸಭೆ ಅವಧಿ ನಿಗದಿಪಡಿಸುವ ಶಕ್ತಿ ಇರುವ ಆರ್ಟಿಕಲ್ ಇದು. ಹಾಗೆ 85ನೇ ವಿಧಿಯಲ್ಲಿ ಲೋಕಸಭೆ ಅವಧಿಯನ್ನೇ ವಿಸರ್ಜನೆ ಮಾಡುವ ಶಕ್ತಿ ಇದೆ. 3ನೇಯದ್ದು 172ನೇ ವಿಧಿ, ರಾಜ್ಯಗಳ ವಿಧಾನಸಭೆಗಳ ಚುನಾವಣಾ ಅವಧಿ ನಿಗದಿಪಡಿಸುವ ಶಕ್ತಿ ಇದ್ರೆ 174ನೇ ವಿಧಿಗೆ ರಾಜ್ಯ ವಿಧಾನಸಭೆಗಳ ಅವಧಿ ವಿಸರ್ಜಿಸುವ ಶಕ್ತಿ ಇದೆ. ಇನ್ನು 5ನೇಯದ್ದು 356ನೇ ವಿಧಿ, ಇದು ಭಾರತದ ಯಾವುದೇ ರಾಜ್ಯಗಳಲ್ಲಿ ಬೇಕಾದರೂ ರಾಷ್ಟ್ರಪತಿ ಆಳ್ವಿಕೆ ಜಾರಿಗೆ ಅವಕಾಶ ಕಲ್ಪಿಸುವ ಶಕ್ತಿ ಇರುವ ಆರ್ಟಿಕಲ್. ಈ 5 ವಿಧಿಗೂ ತಿದ್ದುಪಡಿಗೆ ಸಮಿತಿ ಸೂಚಿಸಿದೆ. 2ನೇ ಸವಾಲು ಚುನಾವಣಾ ಕ್ಯಾಲೆಂಡರ್ ಬದಲಾವಣೆ. ಎಲ್ಲಾ ರಾಜ್ಯಗಳ ವಿಧಾನಸಭೆ ಅಧಿಕಾರ ಅವಧಿ ಬೇರೆ ಬೇರೆ ಇದೆ. ಈಗ ಒಂದು ದೇಶ ಒಂದು ಚುನಾವಣೆಗಾಗಿ ಎಲ್ಲಾ ರಾಜ್ಯಗಳ ವಿಧಾನಸಭೆ ವಿಸರ್ಜನೆ ಮಾಡಬೇಕಾಗುತ್ತೆ. ಇಲ್ಲ ಅಂದ್ರೆ ಅವಧಿ ವಿಸ್ತರಿಸಬೇಕಾಗುತ್ತೆ ಅಥವಾ ರಾಷ್ಟ್ರಪತಿ ಆಳ್ವಿಕೆ ಜಾರಿಗೆ ತರಬೇಕಾಗುತ್ತೆ. ಇದಕ್ಕೆ ಎನ್ಡಿಎ ಪಕ್ಷಗಳನ್ನು ಒಪ್ಪಿಸಬಹುದು. ಆದರೆ ಎನ್ಡಿಎಯೇತರ ಮಿತ್ರ ಪಕ್ಷಗಳನ್ನು ಒಪ್ಪುವಂತೆ ಮಾಡಬೇಕು. ಅಷ್ಟೇ ಅಲ್ಲ, ಮುಂದೆ ಎದುರಾಗುವ ಪ್ರತಿಭಟನೆಗಳು, ಗಲಾಟೆಗಳು, ಕಾನೂನು ಸುವ್ಯವಸ್ಥೆಯನ್ನೂ ನಿಭಾಯಿಸೋದಿದೆಯಲ್ಲ, ಅದು ದೊಡ್ಡ ಸವಾಲಾಗಿದೆ. 3ನೇಯದ್ದು ಚುನಾವಣಾ ಯಂತ್ರಗಳ ಬಲವರ್ಧನೆ. ಅಖಂಡ ಚುನಾವಣೆಗೆ ಇವಿಎಂ ವಿವಿಪ್ಯಾಟ್ಗಳ ಕೊರತೆಗಳಿವೆ, ಅದನ್ನು ನೀಗಿಸಬೇಕು. ಇವಿಎಂ ವಿವಿಪ್ಯಾಟ್ಗಳನ್ನು ಸಂಗ್ರಹಿಸೋಕೆ, ನಿರ್ವಹಣೆಗೆ ಮೂಲಸೌಕರ್ಯದ ಕೊರತೆ ಇದೆ, ಅದನ್ನ ಸರಿಪಡಿಸಬೇಕು. 2015ರಲ್ಲೇ ಇವಿಎಂ ಕೊರತೆ ಇದೆ ಅಂತ 9,500 ಕೋಟಿ ರೂಪಾಯಿ ಕೇಳಿತ್ತು ಕಾನೂನು ಆಯೋಗ.
ಈಗ ONOP ಅಂದ್ರೆ ಹತ್ರತ್ರ 40ರಿಂದ 50 ಸಾವಿರ ಕೋಟಿ ಹಣ ಬೇಕಾಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಎಲ್ಲದರ ಜೊತೆ ಸಿಬ್ಬಂದಿ ಕೊರತೆ, ಸಾಗಾಟ ವೆಚ್ಚ, ಊಟ, ವಸತಿ ವ್ಯವಸ್ಥೆ ಅವ್ಯವಸ್ಥೆ ಆಗದಂತೆ ನೋಡಿಕೊಳ್ಳಬೇಕಾದ ಸವಾಲು ಇದೆ. ಸವಾಲುಗಳನ್ನೆಲ್ಲ ಹೇಗಾದ್ರೂ ಮೆಟ್ಟಿ ನಿಲ್ಲಬಹುದು. ಆದ್ರೆ ತೊಂದರೆಗಳಿದೆಯಲ್ಲ, ಅದು ಮೋದಿ ಸರ್ಕಾರಕ್ಕೆ ನುಂಗಲಾರದ ತುತ್ತು. ಯಾಕಂದ್ರೆ ಒಂದು ದೇಶ ಒಂದು ಚುನಾವಣೆ ಜಾರಿಯಾಯಿತು ಅಂತ ಅಂದುಕೊಳ್ಳೋಣ. ಆಗ ಹೊಸದಾಗಿ ಸರ್ಕಾರಗಳು ರಚನೆ ಆಗಿರುತ್ತೆ. ಬಹುಮತದ ಸರ್ಕಾರ, ಸಮ್ಮಿಶ್ರ ಸರ್ಕಾರಗಳು ಅಧಿಕಾರದಲ್ಲಿರುತ್ತವೆ. ಒಂದು ವೇಳೆ 3 ವರ್ಷಕ್ಕೆ ಯಾವುದೋ ರಾಜ್ಯದಲ್ಲಿ ಸರ್ಕಾರ ಬಿದ್ದು ಹೋಯ್ತು ಅಂದುಕೊಂಡ್ರೆ ಬಾಕಿ 2 ವರ್ಷ ಹೊಸ ಎಲೆಕ್ಷನ್ ಮಾಡ್ತಾರಾ? 2 ವರ್ಷಕ್ಕಾಗಿ ಎಲೆಕ್ಷನ್ ಮಾಡಿದ್ರೆ ಆಗ ಹಣ ಪೋಲಾಗಲ್ವಾ? ಅಪ್ಪಿತಪ್ಪಿ ಎಲೆಕ್ಷನ್ ಮಾಡದೆ ರಾಷ್ಟ್ರಪತಿ ಆಳ್ವಿಕೆ ಜಾರಿಯಾಯಿತು ಅಂದ್ರೆ ಆಗ ಅಭಿವೃದ್ಧಿ ಕೆಲಸಗಳು ವೇಗವಾಗಿ ನಡೆಯೋಕೆ ಸಾಧ್ಯನಾ? ಇದನ್ನೆಲ್ಲ ನೋಡ್ತಿದ್ರೆ ರಾಜ್ಯಗಳ ಅಧಿಕಾರಕ್ಕೆ ಕೇಂದ್ರ ಕೊಕ್ಕೆ ಹಾಕಿದಂತೆ ಆಗಲ್ವಾ? ಇದು ತಜ್ಞರು, ರಾಜಕೀಯ ವಿಶ್ಲೇಷಕರ ಜೊತೆ ವಿಪಕ್ಷದವರನ್ನೂ ಕಾಡ್ತಿರೋ ಪ್ರಶ್ನೆ. ವಿರೋಧ ಪಕ್ಷಗಳ ಮಾತಲ್ಲೂ ಅರ್ಥ ಇದ್ರು ವಿಪಕ್ಷಗಳು ವಿರೋಧಿಸೋದಕ್ಕೆ ಇರೋದು ಅಂತ ಕೇಂದ್ರ ಸರ್ಕಾರ ತಲೆಕೆಡಿಸ್ಕೊಳ್ತಿಲ್ಲ. ಆದ್ರೂ ONOP ಜಾರಿ ಬಳಿಕ ಸರ್ಕಾರ ಬಿದ್ರೆ ಏನು ಮಾಡಬೇಕು ಅಂತ ಕೋವಿಂದ್ ಅವರ ಸಮಿತಿ ವರದಿ ನೀಡಿದೆ. ಅವಧಿಗೂ ಮುನ್ನವೇ ಕೇಂದ್ರ ಸರ್ಕಾರವೇ ವಿಸರ್ಜನೆ ಆಗಿ ಹೋದ್ರೆ ಮತ್ತೆ ಹೊಸದಾಗಿ ಚುನಾವಣೆ ನಡೆಸ್ತಾರೆ. ಅವಿಶ್ವಾಸ ಗೊತ್ತುವಳಿಯಿಂದ ಸರ್ಕಾರ ಬಿದ್ರೆ ಎಷ್ಟು ವರ್ಷ ಬಾಕಿ ಇರುತ್ತೋ ಅಷ್ಟು ವರ್ಷಕ್ಕೆ ಮಾತ್ರ ಎಲೆಕ್ಷನ್ ನಡೆಯುತ್ತೆ. ರಾಜ್ಯಗಳ ಅಧಿಕಾರದ ಅವಧಿ 6 ತಿಂಗಳ ಒಳಗಿದ್ರೆ ಸರ್ಕಾರ ವಿಸರ್ಜನೆ ಮಾಡಬೇಕು. ರಾಜ್ಯಗಳ ಅಧಿಕಾರದ ಅವಧಿ 6 ತಿಂಗಳಿಗಿಂತ ಹೆಚ್ಚಿದ್ರೆ ಅಧಿಕಾರ ವಿಸ್ತರಣೆ ಮಾಡಬಹುದು. ಸಿಂಪಲ್ ಆಗಿ ಹೇಳೋದಾದ್ರೆ ಈ ವರ್ಷವೇ ONOP ಜಾರಿಯಾದ್ರೆ ಎಲ್ಲಾ ರಾಜ್ಯಗಳ ಅಧಿಕಾರಾವಧಿ 2029ಕ್ಕೆ ಕೊನೆಯಾಗುತ್ತೆ. ಹಾಗೆ ನೋಡಿದ್ರೆ ಒಂದು ದೇಶ ಒಂದು ಚುನಾವಣೆ ಕೇಂದ್ರದಲ್ಲಿ ಅಧಿಕಾರ ನಡೆಸೋರಿಗೆ ಎಷ್ಟು ಲಾಭನೋ ಸದ್ಯದ ಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರ ಸರ್ಕಾರಕ್ಕೂ ಲಾಭವಿದೆ. ಎಲ್ಲ ಓಕೆ ಆದ್ರೆ 2029ಕ್ಕೆ ಒಂದು ದೇಶ ಒಂದು ಚುನಾವಣೆ ನಡೆಸೋ ಸಾಧ್ಯತೆ ಇದೆ. ಹಾಗೇನಾದ್ರೂ ಆದ್ರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಂಪರ್ ಆಫರ್ ಸಿಗಲಿದ್ದು ರಾಜ್ಯದ ಪ್ರಸಕ್ತ ವಿಧಾನಸಭೆ ಅವಧಿ 1 ವರ್ಷ ವಿಸ್ತರಣೆಯಾಗುತ್ತೆ. 2028 ಮೇ ಬದಲು 2029 ಏಪ್ರಿಲ್ವರೆಗೂ ವಿಸ್ತರಣೆಯಾಗುತ್ತೆ. ಸದ್ಯಕ್ಕೆ ಒಂದು ದೇಶ ಒಂದು ಚುನಾವಣೆಗೆ ವಿಪಕ್ಷಗಳು ಒಪ್ಪಲ್ಲ ಅಂತ ಕಡ್ಡಿ ತುಂಡಾದಂತೆ ಹೇಳಿಕೆ ಕೊಡ್ತಿವೆ. Practical in this country, one nation, one election is not at all practical in this country. They also know about that. They want to divert the attention of the present issues, from the present issues, this country. भाई मैं ये जानना चाहती हूँ कि क्या आप अपने घटक दलों की सरकारें गिराएंगे? क्या आप जदयू की सरकार और TDP की सरकार गिरा देंगे और वो मूक दर्शक बन के बैठ के देखते रहेंगे? क्या आप भाजपा के मुख्यमंत्रियों को राजी कर लेंगे सरकार गिराने के लिए? ये सारी चीजें जो सरकारें, ये जो सारी चीजें जो मोदी सरकार करती है, ये ध्यान बटाने का, सिर्फ ध्यान मुद्दों से भंग करने का तरीका मात्र है. ಮೋದಿ ಸರ್ಕಾರಕ್ಕೂ ಮಸೂದೆ ಅಂಗೀಕರಿಸೋಕೆ ಕಷ್ಟವಿದೆ. ಯಾಕಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಸ್ಪಷ್ಟ ಬಹುಮತವಿಲ್ಲ. ಮೈತ್ರಿಕೂಟದವರು ಸ್ವಲ್ಪ ಹಿಂದೇಟು ಹಾಕಿದ್ರು. ಮಸೂದೆ ಜಾರಿ ಆಗೋದು ಕಷ್ಟ. ನೋಡೋಣ ಏನೇನಾಗುತ್ತೆ ಅಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.